ಇನ್ನು ಜಿಬಿಎ ಚುನಾವಣೆ ವಿಚಾರವಾಗಿ ಸಿಎಂ ಡಿಸಿಎಂ ಜೊತೆ ಸುರ್ಜೇವಾಲಾ ಸಭೆ ನಡೆಸಿದ್ದಾರೆ. ನಿನ್ನೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ. ಜಿಬಿಎ ಚುನಾವಣೆ ಮುಂದೂಡಿಕೆ ಬಗ್ಗೆ ಒಂದು ಹೈ ವೋಲ್ಟೇಜ್ ಸಭೆ ನಡೆದಿದೆ. ಸಿಎಂ ಕಾನೂನು ಸಲಹೆಗಾರ ಶಾಸಕ ಪೊನ್ನಣ್ಣ, ಎಜಿ ಶಶಿಕಿರಣ್ ಶೆಟ್ಟಿ ಭಾಗಿಯಾಗಿದ್ರು. ರಾಜ್ಯ ಸರ್ಕಾರಕ್ಕೆ ಜಿಬಿಎ ಪಾಲಿಕೆಗಳ ಚುನಾವಣೆಯ ಟೆನ್ಷನ್ ಶುರುವಾಗಿದೆ. ಈಗ ಎಲೆಕ್ಷನ್ ನಡೆದರೆ ಪಕ್ಷಕ್ಕೆ ಪೂರಕ ವಾತಾವರಣ ಇಲ್ಲ ಅನ್ನೋದರ ಬಗ್ಗೆ ಚರ್ಚೆ ಮಾಡಲಾಯಿತು. ಚುನಾವಣೆ ಮುಂದೂಡಿಕೆ ಬಗ್ಗೆ, ಕಾನೂನು ಹೋರಾಟದ ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚೆ ಮಾಡಿದ್ರು. ಸುಪ್ರೀಂ ಮುಂದೆ ಕಾಲಾವಕಾಶ ಕೇಳೋದಕ್ಕೆ ಕಾನೂನು ಹೋರಾಟಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದು, ಸುಪ್ರೀಂ ಕೋರ್ಟ್ ಒಪ್ಪದೇ ಇದ್ರೆ ಎಲೆಕ್ಷನ್ಗೆ ತಯಾರಿ ನಡೆಸೋಣ, ಫಸ್ಟ್ ಸುಪ್ರೀಂ ಕೋರ್ಟ್ ಹತ್ರ ಮನವಿ ಮಾಡೋಣ, ಒಂದು ವೇಳೆ ಅದಾಗಲೇ ಇಲ್ಲ ಅಂದಾಗ ಚುನಾವಣೆಯ ಬಗ್ಗೆ ಯೋಚನೆ ಮಾಡೋಣ ಅನ್ನೋ ಚರ್ಚೆಯಾಗಿದೆ. ಎರಡೂ ಆಯ್ಕೆಗಳ ಬಗ್ಗೆ ಸುರ್ಜೇವಾಲಾ ನೇತೃತ್ವದಲ್ಲಿ ಸಭೆ ನಡೆದಿದೆ. ರಣದೀಪ್ ಸುರ್ಜೇವಾಲಾ ಅವರು ಸಭೆಯನ್ನು ಕರೆದಿದ್ದರು. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು ಸಿ ಚಂದ್ರಶೇಖರ್ ಅವರು, ನಾನು ಭಾಗವಹಿಸಿದ್ವಿ. ಅದರಲ್ಲಿ ಈಗ SIR ಮತ್ತು ಸೆನ್ಸಸ್ ಏನಿದೆ ಅದು ಕಡ್ಡಾಯವಾಗಿ ಕೇಂದ್ರ ಸರ್ಕಾರದ ಆದೇಶದಿಂದ ನಡೆಸೋದ್ರಿಂದ ಅದರಲ್ಲಿ ಕಡ್ಡಾಯವಾಗಿ ಎಲ್ಲ ಅಧಿಕಾರಿಗಳು ಭಾಗವಹಿಸ್ತಾ ಇದ್ದಾರೆ. ಮತ್ತು ಚುನಾವಣೆ ಈಗ ನಡೆಸೋಕ್ಕಾಗಲ್ಲ, ಅಧಿಕಾರಿಗಳು ಸಿದ್ಧತೆಯನ್ನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳೋದನ್ನು ಕೂಡ ಚರ್ಚೆಯನ್ನು ಮಾಡಿದ್ವಿ. ಕೊನೆಯದಾಗಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ಇರೋದ್ರಿಂದ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಆದೇಶ ಇರೋದ್ರಿಂದ ನಾವೆಲ್ಲ ಕೂಡ ಅದಕ್ಕೆ ಬದ್ಧವಾಗಿರಬೇಕು. ಅದಕ್ಕೆ ಸರ್ವೋಚ್ಚ ನ್ಯಾಯಾಲಯದ ಮುಂದೆನೇ ಇದನ್ನು ಯಾವ ರೀತಿ ಈಗಿನ ನಾವು ಎದುರಿಸ್ತಾ ಇರುವಂಥ ಸಮಸ್ಯೆಗಳೇನು, SIRನಲ್ಲಿ ಏನು ಸಮಸ್ಯೆಗಳು ಎದುರಾಗ್ತಾಯಿದೆ, ಸೆನ್ಸಸ್ನಿಂದ ಏನು ಸಮಸ್ಯೆ ಎದುರಾಗ್ತಾಯಿದೆ, ಇದೆಲ್ಲವನ್ನು ಅವರ ಗಣನೆಗೆ ತರುವಂಥದ್ದು ಆಗಬೇಕು ಅಂತ ಹೇಳುವಂಥದ್ದು ಕೂಡ ಚರ್ಚೆಯನ್ನು ಮಾಡಿದ್ವಿ. ಇಲ್ಲ, ಚುನಾವಣೆ ಆದರೆ ಸಿದ್ಧತೆಗಳು ಕೂಡ ಆಗಬೇಕು. ಚುನಾವಣೆಯ ಪ್ರಕ್ರಿಯೆಗಳನ್ನು ನಡೆಸಲಿಕ್ಕೆ ಜವಾಬ್ದಾರಿ ವಹಿಸ್ಕೊಂಡಿರೋ ಅಧಿಕಾರಿಗಳು ಈಗಾಗಲೇ ಈ ಕೆಲಸಗಳಲ್ಲಿ ಕಾರ್ಯಪ್ರವೃತ್ತರಾಗಿರೋದ್ರಿಂದ ಯಾವ ರೀತಿ ಮಾಡಬೇಕು, ಸರ್ವೋಚ್ಚ ನ್ಯಾಯಾಲಯಕ್ಕೆ ಏನು ಹೇಳಬೇಕು, ಇದೆಲ್ಲವನ್ನು ಕೂಡ ಚರ್ಚೆಯನ್ನು ಮಾಡಿ ಕೆಲವು ನಿರ್ಣಯಗಳನ್ನು ತಗೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.